ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮಪ್ಪ ಅವ್ರ ಜಮೀನಿಗೆ ಬಂದಿದ್ವಿ. ಸೊ ನಾಳೆ ಏನೋ ಒಂದು ದೇವ್ರ ಪೂಜೆ ಇಟ್ಕೊಂಡಿದ್ರು, ಅದಕ್ಕೆ ಊರಿಗೆ ಬಂದಿದ್ವಿ. ಸ್ವಲ್ಪ ಗದ್ದೆ ಹತ್ರ ಬಂದ್ವಿ. ಏನಂದರೆ ನನ್ನ ಮಕ್ಕಳು ಸ್ಲಿಪ್ಪರ್ ಬಿಟ್ಬಿಟ್ಟಿದ್ರು, ಅದನ್ನು ಹುಡ್ಕೋಣ ಅಂತ ಬಂದ್ವಿ. ಸೊ ಅದು ಎಲ್ಲಿ ಬಿಟ್ಟವ್ರೆ ಅಂತ ಹುಡುಕ್ತಾ ಇದ್ದೀನಿ. ಸ್ಲಿಪ್ಪರ್ ಹುಡುಕೋ ಕಾರ್ಯಕ್ರಮದಲ್ಲಿ ಇದ್ವಿ. ಫ್ರೆಂಡ್ಸ್, ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಾಪಟ್ಟೆ ನಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ. ಎಲ್ಲ ಕ್ಲೀನೆಲ್ಲ ಮಾಡಿ ಪೈಪೆಲ್ಲ ಹಾಕಿದ್ದಾರೆ ಕೋಸ್ ನೀಡಲಿಕ್ಕೆ ಅಂತ. ಏನ ಹೊಸ ಚಪ್ಪಲಿ ಎಲ್ಲ ಅಪ್ಪಂಗೆ ಊಟ ತಂದಿರೋದು. ಏನು ಗೊತ್ತಾ, ಟಿಫನಲ್ಲಿರೋ ಊಟ ಅವರೇ ತಟ್ಟು ತೋರಿಸ್ತಾರೆ ನೋಡಿ. ಸೊ ಇದು ಹೆಲ್ದಿ ಊಟ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಯಾರು ಈ ಥರ ತಿಂತಾರೆ ಅದು ಗೊತ್ತಿಲ್ಲ. ನನಗೂ ಈ ಥರ ಮುದ್ದೆ, ಮಜ್ಜಿಗೆ ಮತ್ತು ರಾಜಿರುಳಿ ಸಕ್ಕತ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರುತ್ತೆ ನೋಡಿ. ಮುದ್ದೆನ ಮಜ್ಜಿಗೆ ಒಳಗಡೆ ಮುದ್ದೆನ ಹಾಕ್ಕೊಂಡು ಮುರಿದು ಇಟ್ಕೊತಾ ಇದೆ, ಹಾಕ್ಕೊಂಡು ಹಾಗೆ ಊಟ ಮಾಡ್ತಾರೆ. ನಮ್ಮ ಮನೇಲೊಬ್ಬರು ಅಜ್ಜಿ ಇದ್ದಾರೆ, ಇದನ್ನು ಊಟ ಮಾಡಿ ಸತತ 100 ವರ್ಷ ಅವರಿಗೆ. ಅಷ್ಟು ಆರೋಗ್ಯವಾಗಿದ್ದಾರೆ. ಏನು ರುಚಿ ಇರುತ್ತೆ ಗೊತ್ತಾ. ಯಾರ್ಯಾರೆಲ್ಲ ಈ ಊಟನ ಮಿಸ್ ಮಾಡ್ಕೋತೀರ, ಯಾರ್ಯಾರೆಲ್ಲ ತಿಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಮಗನ ಕೋತಿ ಚೇಷ್ಟೆ ಬುದ್ಧಿ ನೋಡಿ. ರಾಗಿ ಗಂಜಿ ಎಲ್ಲ ಕೋತಿ ಪಾಪಿ ಮರಿ ಸುಮ್ಮನೆ ಇರೋಕ್ಕೋಗಲ್ವೇನಪ್ಪ. ಹೆಂಗದೆ ಬಿಸಿಲಲ್ಲಿ ಕೆಲಸ ಅಣ್ಣ? ಅವಾಗೆಲ್ಲ ಹೆಂಗೆ ಕೆಲಸ ಮಾಡ್ತಿದ್ರಿ? ನಾವು ಕಾಡಿಗೆ ಹೊಟ್ಟೆವು, ಕಾಡಿಗೆ ಹೊಟ್ಟೆ ನೀವು ನಮ್ಮ ಜೊತೆಗೆ ಬರುವೆರ, ಜೊತೆಗೆ ಬರುವೆರ ನೀವು. ಏನಿದೆ ನೋಡೋಣ. ಬೇಡ ಪಾಪ, ಊಟಕ್ಕೆಲ್ಲ ಆರುತ್ತೆ, ಸುಮ್ನಿರ. ನಿಜ ನೋಡಿ, ಕಲ್ತಾಗ ಹೊಡಿತೀನಿ ಲೇ. ಅಲ್ಲೆಲ್ಲ ಪಾಚಿ ಕಟ್ಟದ ನೀರು, ಸುಮ್ಬಿಡು. ಇಲ್ಲೆಲ್ಲ ಮಣ್ಣು ನೋಡ. ಹೆಂಗ್ ನೋಡ್ಕೊಂಡೆ ಮತ್ತೆ ಇಷ್ಟ ದಿನ? ಅಲ್ಲಿ ಬೇಡ, ಊಟ ಮಾಡ್ತಾವ ಹಂಗೆಲ್ಲ ಮಾಡ್ಬೇಡ. ಇಷ್ಟ ದಿನ ಹೆಂಗ್ ನೋಡ್ಕೊಂಡೆ? ಏನಿಲ್ಲ, ಹಿಂಗೆ ಮಾಮೂಲಿ ಟೈಮಲ್ಲಿ ಮಾಡ್ತವೆ. ಹಿಂಗ್ ನೋಡಿ, ಹಿಂಗೆ ಆಗ್ತವೆ, ಹಿಂಗೆ ಪಾಪ ತೋರಿಸ್ತವೆ. ಅಯ್ಯೋ ಪಾಪ ಅಂತದೆ. ಆಮೇಲೆ ನೋಡ್ದಿರ ಊಟ ಬೀಳ್ತದ, ಸುಮ್ಮನಿರು. ಅಂಡರ್ವೇರ್ ಎಲ್ಲ ಹೆಂಗದೆ? ರಾಗಿ ಮುದ್ದೆ, ಮಜ್ಜಿಗೆ, ರಾಜಿರುಳ್ಳಿ. ನಂಗೂ ಕೊಡ್ತೀಯಾ? ಕೊಡೋಣ, ಸುಮ್ಮನಿರೋ ಕೊಡ್ತದೆ. ಟೇಸ್ಟ್ ನೋಡ್ತಾನೆ ಕೊಡೋಣ. ಒಂದು ಸುತ್ತ ದಚ್ಚು ಸುಮ್ಮ ಹಿಂಗೆ ಅವ್ರ ತಾತ ಅಮ್ಮಗೂ ಕೊಡ್ ದಚ್ಚ. ಸೀರಿಯಸ್ ಕೊಡ್ಬಿಡ್ತೀನಿ. ರಾಗಿ ಗಂಜಿ ತಿಂತಾನಲ್ಲ, ಸೇದಪ್ಪಣ್ಣ ಮನೇಲಿ ಮುದ್ದೆ ಅದು ಮಜ್ಜಿಗೆ. ಇವನಿಗೆ ನಾನೀಗ ಎದ್ರೀಗ ಮಾಡ್ತೀನಿ ನೋಡೀಗ. ನಾವು ಕಾಡಿಗೆ ಹೊಟ್ಟೆವು, ಕಾಡಿಗೆ ಹೊಟ್ಟೆವು. ಏನು ಮಾಡ್ತಾ ಇದ್ದೀವಿ ಈಗ? ಜೊತೆಗೆ ಬರುವೆರ, ಜೊತೆಗೆ ರಾಜಿರುಳ್ಳಿ ಹಾಕ್ಕೊಂಡು ಥೂ ಮೈಯೆಲ್ಲ ಇದಾಯ್ತವೆ, ಸಾಯಿಸ್ಬಾರ್ದು. ಇರುವಾಸೆ ಇವರೇ ಬಿಚ್ಕೊಬಿಡ್ತೀನಿ. ಕಾಡಿಗೆ ಹೊಟ್ಟೆ ಇಷ್ಟವೇ ಕುಡ್ದಿಯಾ? ಕುಡಿತೀನಿ ಮರ್ಗು. ಎಲ್ಲ ಮಗಳು ಎದ್ದಿದ್ಯಾ? ಇವನೇನು ನೋಡಿ ನಬ್ಬ ಅವನ್ನೆಲ್ಲ, ಇವನು ಎಡ್ದ ಮಗ್ಳಲ್ಲಿ ಎದ್ದವನು. ಈಗ ಹೆಂಗ್ ಕಾಯಿಸುತ್ತೆ ನೋಡ್ತಾ ಇದ್ವಿ. ನಾವು ಕಾಡಿಗೆ ಹೊಟ್ಟೆ ಆಗ್ಲೇ ಅಂದಲ್ಲೋ. ಕಾಡಿಗೆ ಹೊಟ್ಟೆ ನೀವು ಜೊತೆಗೆ ಜೊತೆಗೆ ಬರುವೆರ, ಗುಲ್ಗೆ ಮೇಲೆ ಗುಲ್ಗೆ ಎಲ್ಲ ನಮ್ಮ ಬಳಿಗೆ. ಏನೇನೋ ಹೇಳುತ್ತೆ. ಗುಲ್ಗೆ ಮೇಲೆ ಗುಲ್ಗೆ ಎಲ್ಲ ನಮ್ಮ ಬಳಿಗೆ. ಈಗ ಇಲ್ಲಿ ಏನು ತರಕಾರಿ ಮಾಡ್ತಾ ಇದ್ದೀ? ಕೋಸು ನಾನು ಕೋಸು ತರಕಾರಿ ಮಾಡ್ತೀನಿ. ನೀನೇನು ಮಾಡ್ದೆ ಪಾಪ? ಅವ್ನು ಎಷ್ಟು ದಿನ ಇಲ್ಲಿ ಕೆಲಸ ಇದ್ದಲ್ಲ? ಪೈಪ್ ತೆರೆಸ್ತೆ. ಹೋಗೋಣ ತಗೋಣ. ನಾವು ಕಾಡಿಗೆ ಹೊಟ್ಟೆ
ಬೇಡ ನೀನೇ ಕುಡಿಯಪ್ಪ. ಹೊಡಿತೀನಿ ನೋಡು ತಾತ ಕುಡಿತಿದೆ ಅಂತ ಹೇಳ್ತೀನಿ ಕುಡ್ಕೋತೀನಿ ಅಂದೆ ನತ್ತಿಗೆ ಒಂದೇ ಸಲ ಬಾಳಕ್ಕೆ ಹೋಗುತ್ತೆ ಅಂತ ಹೇಳ್ತಾನೆ ಕಾಯ್ಸ್ ನೋಡಿ ಕಣ್ಣು ನೋಡಿ ಅಲ್ಲ ಎಷ್ಟಾರ ಹೇಳು ಗಡ 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 ಹೊಟ್ಟೆ ಶೇಕ್ ಹೊಟ್ಟೆ ಜೂಜಿಂಗ್ ಬಾ ಕುಡ್ಕೊಂಡು ಹೋಗೋಣ ಬಂಚತ್ತ ತೋಟ ಹತ್ರ ಎಲ್ಲ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಸರಿ ಅಂತ ಪಾಂಡವಪುರಕ್ಕೆ ಹೋದ್ವಿ. ನಾಳೆ ನಮ್ಮ ಮನೇಲಿ ಸಣ್ಣದಾಗಿ ಒಂದು ಗಣಪತಿ ಹೋಮ ಇಟ್ಕೊಂಡಿದ್ರು. ಸೊ ಅದಕ್ಕೆ ಐಟಮ್ ಬೇಕಿತ್ತು ಅಂತ ತರೋಕೆ ಹೋಗಿದ್ದು ಎಲ್ಲ ತಂದು ಇದು ನಾಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಅಂದರೆ ಐಟಮ್ ತರೋದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಹಾಗಾಗಿ ಇದು ನಾಳೆ ನಮ್ಮ ಮನೆಯಲ್ಲಿ ಅಂದರೆ ಅದ್ರ ನೆಕ್ಸ್ಟ್ ಡೇ ಇವತ್ತಿನ ನೆಕ್ಸ್ಟ್ ಡೇ ಗಣಪತಿ ಹೋಮ ಇಟ್ಕೊಂಡಿದ್ವಿ ಅದ್ರ ವಿಡಿಯೋ ಇದು. सर्वे गुहा भूता पिचासादि पीडा दोष निवारण परिप्रिय स्वग्रामस्य अन्यग्रामस्य गुहा तत्पुरुषवक्राये नम नमः तदानन्तरा पंचशिवगणोद्भूता पंचतत्त्वादिनायका पंचब्रह्ममयो नोमि पंचाचार्यञ्जगद्गुरो त्रैलोक्यसम्पदालेख्य समलेखनविद्ये सच्चिदानन्दरूपाय शिवाय ब्रह्मणे नमः यामाहु सर्वलोकानां प्रकृतिशास्त्रपारगा तान्तर्मचारिणी स्वम्भो प्रणामी परंशिव पंचकलशदेवताये स्वाहा पंचकलशदेवताये नम नमः पंचकलशादिदेवताये स्वाहा. ಸೊ ಗಣಪತಿ ಹೋಮ ಎಲ್ಲ ಇವತ್ತು ಮುಗೀತು. ಸೊ ಅನ್ನ ಎಲ್ಲ ಅಂದರೆ ಪ್ರಸಾದ ಎಲ್ಲ ಮಾಡಿದ್ವಿ, ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಗಡಿ ಬಿಡಿಲಿ. ಸೊ ಅದ್ರ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು. ಸೊ ಹಾಗಾಗಿ ಮಕ್ಕಳನ್ನ ಟ್ರೈನ್ಗೆ ಹತ್ಸ್ಕೊಂಡು ಟ್ರೈನ್ ಅಂತೂ ಫುಲ್ ಅಂದರೆ ಫುಲ್ ರಶ್ ಇತ್ತು. ನನ್ನ ದೊಡ್ಡ ಮಗಳು ಮನ್ಗಿದ್ದಾನೆ, ಇವ್ನು ಇನ್ನೂ ಕುತ್ಕೊಂಡು ನೋಡ್ತಾ ಇದ್ದ. ಅಲ್ಲಿಂದ ಮನೆಗೆ ಬಂದು ಅವ್ರ ಅಪ್ಪ ಹತ್ರ ಯಾವುದೋ ಒಂದು ಆಟ ಸಾಮಾನು ಕಾರ್ ತಂದು ದಿಕ್ಕಿದ್ರು, ಅದ್ರಲ್ಲಿ ಆಟ ಆಡ್ಕೊಂಡು ಕೂತಿದ್ದೆ. ನಾನು ಅಲ್ಲಿಂದ ಶಾಪಿಗೆ ಬಂದೆ. ಸೊ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಅದು ಬಂದಿತ್ತು. ಸೊ ಅದನ್ನು ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡೋಣ, ಇದು ಅಮೌಂಟ್ ಸೇವ್ ಮಾಡಬೇಕಂತ ತುಂಬ ಆಸೆ ಇತ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. 500 ರುಪೀಸು ಅಂದರೆ 499 ಇತ್ತು. ಅಮೆಝಾನಲ್ಲಿ ತರಿಸ್ಕೊಂಡೆ 500 ರುಪೀಸ್ ಆಯಿತು. ಅದಕ್ಕೆ ಒಂದು ಮಾರ್ಕರ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ವುಡ್ದೆಲ್ಲ ಡಿಸೈನ್ಸ್ ಎಲ್ಲ. ಒಂದು ಸಲ ಅಮೌಂಟ್ ಹಾಕಿದ್ರೆ ಮತ್ತೆ ತೊಗೊಳಕ್ಕಾಗಲ್ಲ. ಇದ್ರ ಪ್ಲಾಸ್ಟಿಕ್ ಗೋಲ್ಕದಲ್ಲೆಲ್ಲ ತೊಗೋತೀವಲ್ಲ ಆ ಥರ ಏನು ಮಾಡಿ ತೊಗೊಳಕ್ಕಾಗೋದಿಲ್ಲ. ಸೊ ಇದನ್ನು ಮಾರ್ಕ್ ಮಾಡಿ 500 100 200 ಆ ಥರ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಎಷ್ಟು ಅಮೌಂಟ್ ಹಾಕ್ತೀವಿ ಅಷ್ಟಕ್ಕೆ ಮಾರ್ಕ್ ಮಾಡಿ ಸೇವ್ ಮಾಡಿ ಇಟ್ಕೊಬೋದು. ತುಂಬ ಉಪಯೋಗ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು.